ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೋ ತೋರಿಸ್ತೀನಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಡೇ 2. ನಾವು ಸಕಲೇಶ್ಪುರದಲ್ಲಿದ್ದೀವಿ. ಇವತ್ತು ಪ್ಲ್ಯಾನ್ಸ್ ಏನು ಅಂತಂದರೆ ಬ್ಯಾಂಗ್ಳೂರು ರಿಟರ್ನ್ ಹೋಗ್ಬೇಕು ನಾವು. ಸೊ ಸಕಲೇಶ್ಪುರದಲ್ಲಿ ನೆನ್ನೆ ಹಂಗೂ ಹಿಂಗೂ ಬಂದು ರೂಮ್ ಹುಡುಕಿ ಸ್ಟೇ ಮಾಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಹೊಸಳ್ಳಿ ಬೆಟ್ಟ ಮತ್ತು ಇನ್ನೊಂದು ಯಾವುದೋ ಒಂದು ವಾಟರ್ ಫಾಲ್ಸ್ ಇದೆ ಹೋಗೋ ರೋಡಲ್ಲೇ. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇವತ್ತು. ಫಸ್ಟು ತಿಂಡಿ ಮಾಡಬೇಕು. ತಿಂಡಿ ಮಾಡ್ಕೊಂಡು ಅಯ್ಯೋ ಮಳೆ ಸ್ಟಾರ್ಟ್ ಆಯಿತು ಗುರು. ಇಷ್ಟೊತ್ತು ಇಲ್ದಿರೋ ಮಳೆ ನಾವು ಹೊರಡ್ಬೇಕಾದ್ರೆ ಸ್ಟಾರ್ಟ್ ಆಗಬೇಕಾಗುರು. ಸರಿ ಬನ್ನಿ, ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಈ ಸಕಲೇಶ್ಪುರದಲ್ಲಿ ಮತ್ತು ನೆನ್ನೆ ನಾವು ಹೋಗಿದ್ವಲ್ಲ ಚಾರ್ಮಾಡಿ ಘಾಟಲ್ಲಿ, ಅಲ್ಲೂ ಕೂಡ ಒಳ್ಳೆ ಜೀಪ್ಗಳಾವಳಿ ಅಂದ್ಕೊಳ್ಳಿ. ಮಸ್ತಾಗಿರೋ ಜೀಪ್ಗಳು ಸಿಗ್ತಿತ್ತು. ಏರ್ ಫಿಲ್ಟ್ರದ್ದು, ಎಕ್ಸಾಸ್ಟ್ದು ಮಸ್ತ್ ಸೌಂಡ್ ಬರುತ್ತೆ. ನಾವಿವಾಗ ಯಾವುದೋ ಒಂದು ವಾಟರ್ ಫಾಲ್ಸ್ ಇದೆ, ಸೊ ಅಲ್ಲಿಗೆ ಲೊಕೇಶನ್ ಹಾಕ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಹೊಸಳ್ಳಿ ಗುಡ್ಡ, ಒಂದು ಹೊಸಳ್ಳಿ ಬೆಟ್ಟ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ. ಗೊತ್ತಿಲ್ಲ ಓಪನ್ ಇದೆಯೋ ಇಲ್ವೋ ಅಂತ, ಹೋಗಿ ನೋಡೋದು ಒಂದು ಸರಿ. ಇನ್ ಕೇಸ್ ಓಪನ್ ಇದ್ದರೆ ಒಳ್ಳೆಯದು, ಓಪನ್ ಇಲ್ಲ ಅಂತಂದರೆ ಸುಮ್ಮನೆ ಅಲ್ಲಿ ತನಕ ಹೋಗಿದ್ವಿ ಅಷ್ಟು. ನೆನ್ನೆ ಚಾರ್ಮಾಡಿ ಅಂತೂ ಗೈಸ್ ಒಳ್ಳೆ ಎಕ್ಸ್ಪೀರಿಯನ್ಸು. ನೀವು ಒಂದು ಸರಿ ಏನಾದ್ರು ಬರ್ತೀರಾ ಅಂತಂದರೆ, ಪೀಕ್ ಸೀಸನ್ ಆಗಿಬಿಟ್ಟಿದೆ, ವೀಕೆಂಡ್ ಏನಾದ್ರು ಬರ್ತೀರಾ ಅಂದರೆ ಯಾವ್ದಾದ್ರು ಖಂಡಿತ ಒಂದು ರೂಮ್ ಬುಕ್ ಮಾಡಿಕೊಂಡು ಅದಾದಮೇಲೆ ಬನ್ನಿ. ಇಲ್ಲ ಅಂದರೆ ನೀವು ಬಂದಾದಮೇಲೆ ಏನಾದರೂ ಚಾರ್ಮಾಡಿ ಸೈಡು ಕೊಟ್ಟಿಗೆಹಾರ ಅಲ್ಲೆಲ್ಲಾದರೂ ಸ್ಟೇ ಮಾಡ್ತೀನಿ ಅಂತಂದರೆ ನಿಮ್ಗೆ ಒಂದು ರೂಮ್ ಸಿಗೋಲ್ಲ, ಅಷ್ಟು ಫಿಲ್ ಆಗಿರುತ್ತೆ. ಯಾಕಂದರೆ ನಾವು ಆಲ್ಮೋಸ್ಟ್ ಒಂದು 20-30 ಕಿಲೋಮೀಟರ್ ರೇಡಿಯಸಲ್ಲಿ ಹುಡುಕಿ ಯಾವುದೂ ಸಿಕ್ಕಿಲ್ಲ ಅಂತಲೇ ಕೊನೆಗೆ ಸಕಲೇಶ್ಪುರಾಗೆ ಡೈರೆಕ್ಟ್ ಬಂದ್ಬಿಡೋಣ ಅಂತ ಬಂದ್ವಿ. ಸೊ ನೀವು ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ ಕೇಸ್ ನೀವೇನಾದ್ರು ಬರ್ತೀರಿ ಅಂತಂದರೆ ಡೈರೆಕ್ಟಾಗಿ ನೀವು ರೂಮ್ ಬುಕ್ ಮಾಡ್ಕೊಂಬಿಡಿ. ಬುಕ್ ಮಾಡ್ಕೊಂಡು ಆದಮೇಲೆ ಬನ್ನಿ, ಅದೇ ಬೆಟರ್, ನಿಮಗೆ ಸೇಫ್ ಚಾಯ್ಸು. ಕರೆಕ್ಟಾಗಿ ನಾವು ಹೋದಾಗ ಊಟ ಮಾಡೋ ತನಕ ಮಳೆ ಇರಲಿಲ್ಲ ಗೈಸ್. ಊಟ ಮಾಡಿ ಚಾರ್ಮಾಡಿ ಘಾಟ್ ಡೌನ್ ಇನ್ನೇನು ಇಳೀತಾ ಇದ್ವಿ, ಮಳೆ ಸ್ಟಾರ್ಟು. ಮಸ್ತಾಗಿ ಹೊಡೀತು ಮಳೆ ಮಾತ್ರ. ಆ ಮಳೆಯಲ್ಲಿ ಆ ಚಾರ್ಮಾಡಿ ಘಾಟ್ ಎಕ್ಸ್ಪೀರಿಯನ್ಸ್ ಮಾಡೋದೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಅದು ಸಿಕ್ತು. ಎಲ್ಲೋ ಸುಮ್ಮನೆ ಮಳೆ ಇಲ್ಲದೆ ಏನೂ ಇಲ್ಲದೆ ಹೋಗಿದ್ದಾರೆ ಏನೋ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಯಾಕಂದರೆ ಪ್ರಿಪೇರ್ ಆಗಿನೇ ಬಂದಿದ್ದಿದ್ದಲ್ಲ, ಸೊ ರೈನ್ ಕೋಟು ಎಲ್ಲ ತಗೊಂಡು ರೆಡಿಯಾಗಿ ಬಂದಿದ್ವಿ, ಸಿನ್ಸ್ ಇಟ್ಸ್ ಅ ಮಾನ್ಸೂನ್ ರೈಡ್. ಇನ್ ಕೇಸ್ ನೀವು ಏನಾದ್ರು ಬರೋಂಗಿದ್ರೆ ಬನ್ನಿ. ಓಪನ್ ಇದೆ ಚಾರ್ಮಾಡಿ ಘಾಟ್ ಆ್ಯಸ್ ಆಫ್ ನಾವು. ಮಧ್ಯ ಅಲ್ಲಿ ಲ್ಯಾಂಡ್ಸ್ಲೈಡ್ಸ್ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಬರ್ಬೋದು ನನಗನ್ಸ್ದಂಗೆ. ಬಟ್ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಇದ್ದಿದ್ದು ಪ್ಲ್ಯಾನು. ಚಿಕ್ಕಮಂಗ್ಳೂರಲ್ಲಿ ಪಾಸ್ ನನಗೆ ಸಿಗಲಿಲ್ಲ, ಅದಕ್ಕೆ 2 ಡೇಸ್ ಮುಂಚೆಯಿಂದನೂ ಚೆಕ್ ಮಾಡಿದ್ವಿ, ಸ್ಲಾಟ್ ಅವೈಲಬಿಲಿಟಿ ಇಲ್ಲ ಅಂತ ಬರ್ತಿದೆ. ಅದು ನೀವೇನಾದ್ರು ಹೋಗ್ತೀನಿ ಅಂತಂದರೆ 1 ವೀಕ್ ಮುಂಚೆನೇ ಈ ಪಾಸ್ ತೊಗೊಬೇಕು. ಚಿಕ್ಕಮಂಗ್ಳೂರ್ದು ಅವ್ರದ್ದು ಟೂರಿಸಮ್ ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಪಾಸ್ ಅಪ್ಲೈ ಮಾಡಿದ್ರೇ ಅಲ್ಲಿ ಬಿಡೋದಂತೆ. ಸೊ ಮುಳ್ಳಯ್ಯನಗಿರಿ ಆಗಲಿ ಬೇರೆ ಕಡೆ ವಾಟರ್ ಫಾಲ್ಸು, ಹೆಬ್ಬೆ ಫಾಲ್ಸು, ಜರಿ ಫಾಲ್ಸ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಸೊ ನೀವು ಈ ಪಾಸ್ ತೊಗೊಂಡ್ರೇ ಹೋಗೋಕ್ಕಾಗೋದು. ಆಮೇಲೆ ಲೋಕಲ್ ಐಟ್ಸ್ ಹತ್ರ ಯಾವ್ದಾದ್ರು ರೂಮ್ ಗೇಮ್ ಬುಕ್ ಮಾಡಿದರೆ ಮೇ ಬಿ ಚಾನ್ಸಸ್ ಇರ್ಬೋದು ಹೋಗೋಕ್ಕೆ ಅಂತ. ಸೊ ಚಿಕ್ಕಮಂಗ್ಳೂರು ಸೈಡ್ ಹೋಗೋರು ಅದೊಂದು ನೋಡ್ಕೊಳ್ಳಿ. ಬನ್ನಿ, ನಾನು ವಾಟರ್ ಫಾಲ್ಸ್ ಹತ್ರ ಹೋಗಿ ವಾಟರ್ ಫಾಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಗೈಸ್, ನಾವಿಲ್ಲಿ ಫೋಟೋ ಸೆಷನ್ ತಗೊತಾ ಇದ್ರೆ ಈ ನನ್ನ ಮಗ ಫ್ಯೂಸ್ ಇಟ್ಕೊಂಡು ಏನೋ ಮಾಡ್ತಾನೆ ನೋಡಿ ಗಾಡೀಲಿ. ನೀನು ಇಂಜಿನಿಯರಾ, ನಿಮ್ಮ ಅಣ್ಣ ಇಂಜಿನಿಯರಾ? ಏನೋ ಹುಡುಕ್ತಿದ್ಯಾ? ಇಲ್ಲ ಅದೆಲ್ಲ ಕಣ, ಇದನ್ನ ತೆಗಿಯಾ. ಗೈಸ್, ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಹಿಂದೆಯಿಂದ ಬಿಸಿಲು ಹೊಡಿತೈತೆ, ಮುಂದೆಯಿಂದ ಹನಿ ಬೀಳ್ತೈತೆ. ಅಯ್ಯೋ, ಯಾಕೆ ಕೇಳ್ತೀರಾ ಕ್ವಾಟ್ಲೆ.
ಆದರೆ ವ್ಯೂ ಮಾತ್ರ ನೋಡಿ ಗೈಸ್, ಮುಂದೆ ಬೆಟ್ಟ ಗುಡ್ಡ ಫುಲ್ ಚಳಿ. ಹಾಂ ಲೋ, ನೀನು ಏನೋ ನೋಡ್ತಿದ್ಯಾ? ಫಾಗ್ ನೋಡಿ ಮಸ್ತಾಗೈತೆ. ಹೇಳಿ ಬರಲಿ ಹತ್ತು. ಇಲ್ಲ ಇವನಿಗೆ ಮ್ಯಾಪ್ ನೋಡಕ್ಕೂ ಬರಲ್ಲ ಕಣ. ರೋಡಿಗೆ ಬೈದ್ ಬಿಡೋದು ಮ್ಯಾಪ್ ನೋಡ್ಲಿಲ್ಲ ಅಂತ. ಮೂರನೇ ಸರಿ ಮಾಡಿದಾನೆ ಗೈಸ್ ಇವನು. ಒಂದು ಸರಿ ಅಲ್ಲ, 2 ಸರಿ ಅಲ್ಲ. ವಿಡಿಯೋ ಹಾಕ್ತೀನಿ. ಅಯ್ಯೋ ಅಂಕಿತ್, ಫಾಲ್ಸಲ್ಲಿ ನೀರಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಎತ್ತಾಕೋ ಅದನ್ನ. ಸುಮ್ನಿರಪ್ಪ, ಚಳಿ ಆಗ್ತಿತ್ತು ಬರ್ಲಿ. ಹಾ, ಅಲ್ಲಿ ಬ್ರೇಕ್ ಹೊಡೆದ್ರೆ ಏನಾಯ್ತು ಹೇಳು ಅಂಕಿತ್? ಹಾ, ಎಕ್ಕಡೆ? ಹಾ, ಬಾಯ್ಸ್ ರೆಡಿ ಆಗ್ಬಿಟ್ರು. ಹಾಂ, ಬನ್ನಿ ಬಾಯ್. ಏನ ನಿಂದು? ಹಾಂ, ಏನು ಹೇಳು? ಹೌದು. ಬಿದ ಕ್ರೇಜಿ. ಇದು ಯಾವ್ದೋ ಇಷ್ಟೀಪ್ ಐತೆ. ಅಲ್ಲಿ ನೋಡೋ ಎಷ್ಟು ಐತೆ. ಇದೆ ಅನ್ಸುತ್ತೆ. ಇದೇನಾ? ಹೇಳೋ. ಇಲ್ಲೇನೇನಾ? ಎಲ್ಲ ಕೆಳಗೋಗಿ ಹುಚ್ಚ ಬರೋಮ್ಮ, ಅದಕ್ಕೆ ಕರ್ಕೊ ಬಂದಿದ್ದು. ಎಲ್ಲಿ ಫೋಟೋ ತೋರಿಸು ಇದ್ರದ್ದು. ನೆಟ್ವರ್ಕು ಇಲ್ಲ ನೆಟ್ಟಿಗೆ. ಅಬಿಗಂಡಿ ಫಾಲ್ಸ್ ಇದಂತೆ. ಆ ಕಡೆ ಐತೆ ಕಣ. ಗೈಸ್ ಇದೆ ಅಂತೆ ವಾಟರ್ ಫಾಲ್ಸು. ಅದು ಮ್ಯಾಪಲ್ಲಿ ನೋಡ್ಕೊಂಡು ಬಂದ್ವಿ. ಆ ಕಡೆಯಿಂದ ಒಂದು ಸ್ಟ್ರೀಮ್ ಇದೆ, ಈ ಕಡೆಯಿಂದ ಒಂದು ಸ್ಟ್ರೀಮ್ ಇದೆ.
ಇಲ್ಲೊಂದು ಸ್ವಲ್ಪ ಡೆಪ್ತ್ ಇದೆ, ಸೊ ಹಂಗಾಗಿ ಅಲ್ಲಿ ಕೆಳಗಡೆ ಚೆನ್ನಾಗಿದೆ ಅನ್ಸುತ್ತೆ, ಬಟ್ ಅದು ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಫುಲ್ ಸ್ಲಿಪ್ಪರಿ ಇದು. ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬನ್ನಿ ಗೈಸ್. ಅಲ್ಲಿ ಸ್ಟೇ ನೋಡಿ ಏನು ಸಕ್ಕತ್ತಾಗಿದೆ ಅದು ಮನೆ. ಒಳ್ಳೆ ವ್ಯೂ ಅಲ್ಲ, ಸಖತ್ ವ್ಯೂ ಐತದು. ಅಲ್ಲೆಲ್ಲ ಏನೊಂದು 2-3 ಸಾವಿರ ಇರುತ್ತೆ ಮಿಸ್ ಇಲ್ಲದೆ. ಹಾಂ, ನೀನು ಮ್ಯಾಪ್ ನೋಡ್ಕೊಳಪ್ಪ. ಆಯಿತು, ನೀನು ಮ್ಯಾಪ್ ನೋಡಪ್ಪ ಸಾಕು. ಹಾಂ, ಹೇಳ ಲೋ ನೀನು ಏನಲ್ಲ ಲೋ ಏನ್ರಲ್ಲ ಹಿಂಗೆ ಹಿಂಸೆ ಕೊಡ್ತೀರಾ ಬೆಳಗ್ಗೆ? ರೆಸಾರ್ಟ್ ನೋಡಿದ್ರೆ ಹಾ ಹಿಂಗೋಗ್ಬೇಕಾ? ಆರ್ ಯು ಶ್ಯೂರ್? ಹಾ, ನಿಜನಾ? ಅವನು ಖುಷಿ ಆಗ್ಬಿಟ್ಟಿರ್ತಾನೆ ಮಿದುನು. ಹೋಯ್ತಾ ಅದೆಲ್ಲ? ಇದು ಯಾವ್ದೋ ಎಸ್ಟೇಟ್ ಕಂಡ್ಲಾ, ಚಿರತೆಗಿರ್ತೆ ಬಂದು. ಅಯ್ಯೋ, ಕನೆಕ್ಟಿಂಗ್ ರೋಡ್ ಗುರು. ಓ ನಾಯಿ ರೆಡಿ ಆಗ್ಬಿಡ್ತು ಕಣ ಅದು. ಓ ಮಾವ ರೆಡಿ ಆಯ್ತಾಯ್ತು ಮಾವ. ಬಂದ್ಗಿಂದು ಓಡಿಗಿಡ್ ಬಂದು ನೀ ಇನ್ನೊಂದು ರೋಡ್ ಏನಾದ್ರು ಚೇಂಜ್ ಮಾಡಿಸು. ಅಲ್ಲ ಯಾವ್ದೋ ಗಾಡಿ ರೇಸಿಗೆ ರೆಡಿ, ಇದು ಯಾವ್ದೋ ಬೆಕ್ಕೂತ ಇದು, ಅದು ಹಂಗೆ ಆಡ್ಬಿಟ್ರೆ ಇವಾಗ. ಏನ್ ಧೈರ್ಯನೋ ಇದಕ್ಕೆ. ಕಾಲ್ ಮೀ ಮಿಂಚಿಂಗ್ ಮೀನಾಕ್ಷಿ. ರೆಡಿ ಆಗ್ಬಿಟ್ಟಿತ್ತದು. ನಾವು ನಿಲ್ಸ್ದೆ ಹೋಗಿದ್ರೆ ಯಾವ ಕಡೆ? ನೀನ್ ನೋಡ್ತಿಲ್ಲ ನೀನು, ಅದಕ್ಕೆ. ಗೈಸ್ ಬಂದ್ವಿ ಹೊಸಳ್ಳಿ ಬೆಟ್ಟ ಹತ್ರ. ಆಫ್ ರೋಡ್ ಮಾಡೋಕೆ ಹಾಕೋಣ ಗಾಡಿನ.